ಸಾಯಿ ವೆಂಕಟೇಶ್ವರ. ಇನ್ನು ನಾವು ಅದಕ್ಕೆ ಹೋಗಿಲ್ಲ. ಅದಕ್ಕೆ ಏನೇನು ಹೇಳ್ತಾ ಇದಿಲ್ಲ, ಜಂತಕಲ್ ಹೋಗಿಲ್ಲ. ಅದು ಅಡಿಷನಲ್ ತಗೋತೀವಿ. ಇನ್ನೊಂದು, ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಸಿಎಂ ಕೋರ್ಟ್ ಹೋಗಿದ್ದಾರೆ. ಪಕ್ಷಪಾತ ಧೋರಣೆಯನ್ನ ಪಾಟೀಲ್ ಕೂಡ ಆರೋಪ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಂದ ನ್ಯಾಯ ನಿರೀಕ್ಷೆ ಮಾಡಿಕೊಂಡು ಈ ಮನವಿ ಪತ್ರ ಸಲ್ಲಿಸಿದ್ರೆ ವರ್ಕೌಟ್ ಆಗುತ್ತೆ, ಅದು ಪೊಲಿಟಿಕಲ್ ಇಶ್ಯೂ. You may feel that injustice ನನ್ನಿಂದ ಆಗಬಾರ್ದು, ಎಲ್ಲರಿಗೂ ಸಮಾನತೆಯಿಂದ ನೋಡ್ಬೋದು ಅಂತ ಅವ್ರಿಗೆ ನಮಗೆ ಕೊಡ್ಬೋದು. You may withdraw also. Still we are believing Constitution. ಸೊ ಅವ್ರಿಗೆ ನಂಬಿಕೆ ಇರ್ಬೋದು, ಹೌದಪ್ಪ ಇನ್ವೆಸ್ಟಿಗೇಷನ್ ಆಗಿದೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿದೆ, ಆಮೇಲೆ ಕೊಡೋಣ ಅಂತ ಯು ಕ್ಯಾನ್ ಆಲ್ಸೋ ಟೇಕ್ ಇಟ್ ಡಿಸಿಷನ್. ಯಾಕೆಂದ್ರೆ ಇವೆಲ್ಲ ಮುಂದೆ ಇದೆಯಲ್ಲ, ಅವ್ರಿಗೆ ಮುಂದೆನೆ ಮುಂಚಿತವಾಗಿ ಅದೇನೋ ಡೇಟ್ಗಳೆಲ್ಲ ಕೊಟ್ಬಿಟ್ಟಿದಾರಲ್ಲ, ಇದೆಲ್ಲ ಅದೆಲ್ಲ ನನ್ನ ಲೆಟರ್ಗಳಲ್ಲ, ಇದು ನಿಮ್ಮಂತ ಸ್ನೇಹಿತರು ಕೊಟ್ಟಿರುವಂತ ಲೆಟರ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಜಿಂದಾಲ್ಗೆ ಕಡಿಮೆ ಹಣಕ್ಕೆ 1000 ಎಕರೆ ಕೊಟ್ಟದ್ದು ದೂರು ಕೊಟ್ಟಿದ್ದಾರೆ. ಕೆಐಡಿಸಿ ಸಿಎ ಜಮೀನನ್ನ ನಿಮ್ಮ ಎಸಿಸಿ ಅಧ್ಯಕ್ಷರ ಪುತ್ರರು ಕೊಟ್ಟದ್ದು ನಿನ್ನೆ ಪ್ರಾಸಿಕ್ಯೂಷನ್ ದೂರು ಕೊಟ್ಟಿದ್ದಾರೆ. ಬಹಳ ಸಂತೋಷ. ಪಬ್ಲಿಕ್ ಸ್ಕ್ರೂಟಿನಿ ನಾವು ಏನೇ ತೀರ್ಮಾನಗಳು ಮಾಡಿದ್ರು ಆಗ್ಬೇಕು, ನನಗೆ ತಪ್ಪು ಅಂತ ಹೇಳುವುದಿಲ್ಲ. ಅದಕ್ಕೆ ಸಪ್ರೇಟ್ ಉತ್ತರ ಕೊಡೋಣ, ಆಮೇಲೆ ಉತ್ತರ ಕೊಡೋಣ. ಅದೇನೇನು ವಿಚಾರ ಇದೆ ಅಂತೇಳಿ ನನಗೆ ಈಗ ನೀವು ಹೇಳ್ತಾ ಇದ್ರಿ, ಈಗ ಜಸ್ಟ್ ನಾನು ಕಿವಿಗೆ ಆಗ್ತಾ ಇದ್ದೀನಿ. ಚಾಣಕ್ಯ ಯೂನಿವರ್ಸಿಟಿಯಿಂದ ಹಿಡಿದು ಎಲ್ಲ ಇನ್ವೆಸ್ಟಿಗೇಷನ್ ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟವ್ರೆ, ಹೆಂಗ್ ಕೊಟ್ಟವ್ರೆ, ಏನೇನ್ ಕೊಟ್ಟವ್ರೆ, ರೇಟ್ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ. ತಪ್ಪು ಅಂತ ನೀನ್ ಹೇಳ್ತಾ ಇದ್ದೆ, ನನ್ಗೆ ಗೊತ್ತಿಲ್ಲ. ಆ ತರ ತಪ್ಪು ಅವ್ರೆಲ್ಲ ಮಾಡೋದು. ಈಗ ಹೇಳ್ತೀರಾ, ಸಪರೇಟ್ ಪ್ರೆಸ್ ಕಾನ್ಫರೆನ್ಸ್ ನಂತರ ಮೆಟೀರಿಯಲ್ ಇಲ್ಲ, ನೀ ಹೇಳ್ದಾಗೆಲ್ಲ ಉತ್ತರ ಕೊಡಕ್ ಆಗಲ್ಲ. ನಾನು ಸ್ವಲ್ಪ ಮಾಹಿತಿ ತೆಗೆದುಕೊಂಡೆ, ಯಾಕಂದ್ರೆ ನೀವು ಗೊತ್ತು ನನಗೆ ಈ ನನ್ಗೆ ಬಾಕ್ಸ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಾನು ಅದಕ್ಕೆ ಈ ವಿಷಯ ಇದೆಯಲ್ಲ ರಾಮಚಂದ್ರಪ್ಪ, ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ನನಗೆ ಕೊಡಿ, ಉತ್ತರ ಕೊಡ್ತೀನಿ. ಐ ಆಮ್ ಟೆಲಿಂಗ್ ಯು, ನೀವು ಮೀಡಿಯಾ ಅವರು ಸುಮಾರು ಅರ್ಜಿ ಹಾಕೊಂಡಿದ್ದೀರ ನಮ್ಮಲ್ಲಿ. CSA ಬೇಕು, ಮೀಡಿಯಾಗೆ ಬೇಕು, ಮೀಡಿಯಾಗೆ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕೊಂಡಿದ್ದೀವಿ. ಈಗ ಟ್ರಸ್ಟ್ ಅಂತಂದ್ರೆ ಸ್ವಂತ ಅಲ್ಲ, ಪಬ್ಲಿಕ್. ಈಗ PTA ಹಾಕೊಂಡವ್ರೆ ನನ್ನ ಮುಂದೆ. ಬಿಜೆಪಿ ಗೌರ್ಮೆಂಟ್ ಇಲ್ಲೆಲ್ಲ PTA ಇದೆ, ಅವ್ರಿಗೆಲ್ಲ ಬಿಲ್ಡಿಂಗ್ ಇದೆ, ಅವರು ಹಾಕೊಂಡವ್ರೆ. ಅವ್ರು ಸ್ವಂತದ್ದಲ್ಲ, ಇಟ್ ಇಸ್ ಎ ಟ್ರಸ್ಟ್. ದೇ ಆರ್ ನೋನ್ ಇಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ. ಇಟ್ ಆಸ್ ಎ ಪಬ್ಲಿಕ್ ಟ್ರಸ್ಟ್. ಹಂಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ, ಪಬ್ಲಿಕ್ ಆಕ್ಟಿವಿಟೀಸ್ಗೆ ಸೀಮಿತ ಇಟ್ಟಿರ್ತೀವಿ. ಟ್ರಸ್ಟ್ಗಳಿಗೆ ಸ್ವಂತ ಕೊಡೋದೇ ಬೇರೆ, ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ. CA ಅಂತ ಅಂದ್ರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ, ಸಾರ್ವಜನಿಕರಿಗೋಸ್ಕರ ಇಡುವಂಥದ್ದು. ಹಾಸ್ಪಿಟಲ್ಗೆ, ಸ್ಕೂಲ್ಗೆ, ದೇವಸ್ಥಾನಗಳಿಗೆ, ಇಂಥ ಸಂಸ್ಥೆಗಳಿಗೆ ಕೊಡಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ. ಅದು ಅಂತ ನಾನು ಇವತ್ತು ಯಾವ್ದೋ ಪೇಪರ್ ಅಲ್ಲಿ ನಾನು ನೋಡಿದೆ, ಅದನ್ನ ನಾನು ತರಿಸ್ಕೊಂಡು ಈಗ ನಮ್ಮ ಹಾನರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನಿಮ್ಗಿನ್ನ ಸಾಲದು ಆ ರಿಪ್ಲೈ ಏನಂತಂದ್ರೆ, ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮ್ಗೆ ಕೊಡ್ತೀನಿ. ಯಾರು ಹೇಳಿದ್ರು CS ಐಟಿ ಯಾರು ಕ್ಯಾಬಿನೆಟ್ ಬರುವಂತ ಅವಶ್ಯಕತೆ ಇಲ್ಲ. ಈಗ 5 ಅಲ್ಲ 100 ಎಕರೆ ಕೊಟ್ಟಿರುದಿಲ್ವೇನ್ರಿ? ಅದೇ ಏರ್ಪೋರ್ಟ್ ಪಕ್ಕದಲ್ಲೇ 100 ಎಕರೆ ಕೊಟ್ಟಿರುದಿಲ್ವಂತೆ. ಪರ್ಚೇಸ್ ಮಾಡಿದ ರೇಟ್ಗಿಂತ ಕಮ್ಮಿ ರೇಟ್ ಕೊಟ್ಟರು. ನಾನು ಒಂದ್ ನಿಮಿಷ ರಯ್ಯ, ಸ್ವಲ್ಪ ನಾನು ಇದನ್ನ ನೀವು ಹೇಳಿದ್ನ ಕೇಳ್ತೀನಿ. ಬೇಕಾದಷ್ಟು ಕೊಟ್ಟಿದ್ದಾರೆ, ಇಲ್ಲಿಂದ ಕೊಟ್ಕೊಂಡು ಬಂದಿದ್ದಾರೆ. ಯಾರು ಕಾನೂನು ಚೌಕಟ್ಟಿನಲ್ಲೇ ಕೊಡ. ಆಮೇಲೆ ಈಗ ನಾನು BDA ಮಿನಿಸ್ಟರ್ ಇದ್ದೀನಿ, ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ, ಒಂದು 100-150 ಲಿಸ್ಟ್ ಕೊಟ್ಟವ್ರೆ. ಕರಿತೀವಿ, ಅರ್ಜಿ ಹಾಕೊಡ್ರಪ್ಪ ಅಂತ ಒಂದು ಪ್ರೊಸೀಜರ್ ಇದೆ, ಒಂದು ಕಮಿಟಿ ಫಾರ್ಮೇಶನ್ ಮಾಡ್ತೀವಿ. ಆಮೇಲೆ ಯಾರು ಕೊಡ್ಬೇಕು ಅಂತ ಹೇಳಿ ಅದನ್ನ ಕಮಿಟಿ ತೀರ್ಮಾನ ಮಾಡ್ತಾರೆ, ಕೊಡ್ತೀವಪ್ಪ.
ನಿಂತು ಯಾವ್ದಾದ್ರು ಎಲಿಜಿಬಿಲಿಟಿ ಸಂಸ್ಥೆ ನೀವು ಹಾಕಿ ನಿಮ್ಗೂ ಕೊಡ. ಅಲ್ಲ ಸರ್, ಯಾವ ಮೀಡಿಯಾ ಲಿಂಕ್ ಅಂತ ಯಾವ ರಿಲೀಸ್ ಮಾಡ್ತೀರಾ ಸರ್? ಮೀಡಿಯಾದವ್ರು ಯಾವ್ದಾದ್ರು ಇದೆಯಾ? ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆ ತಪ್ಪ ಅವ್ರಿಗೆ ಕೊಡಬಾರ್ದು ಅಂತ ಅವ್ರಿಗೆ ಹಕ್ಕಿದೆ ತಗೊಳ್ಳಿಕ್ಕೆ ಅಂತ. ಯಾಕೆ ಕೊಡಬಾರ್ದು? ಮೀಡಿಯಾ ಅವ್ರೇನು ಅವ್ರ ಮನೆ ಆಸ್ತಿಗೆ ಎತ್ಕೊಂಡು ಹೋಗ್ತಿದಾರ? ಈ PTA ಸಂಸ್ಥೆ ಇಟ್ ಇಸ್ ಎ ಟ್ರಸ್ಟ್. PTA ಇಸ್ ಎ ಟ್ರಸ್ಟ್. ಅವ್ರು ರಿನ್ಯೂವಲ್ ಮಾಡ್ಕೊಡ್ಬೇಕು. ಬಿಜೆಪಿ ಮಾಡಿಲ್ಲ, ನಾನು ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಐ ಹ್ಯಾವ್ ಟು ರಿನ್ಯೂ ದೆಮ್.